ಅವರಿಗೆ ಕೊಡಲಿಕ್ಕೆ ಕೇಂದ್ರ ಸರ್ಕಾರದಲ್ಲಿ ಒಂದು ಕಾನೂನು ಜಾರಿಯಾಗಿದೆ. ಅದನ್ನು ಕರ್ನಾಟಕದಲ್ಲಿ ಕಾನೂನನ್ನ ಬಳಸಿಕೊಳ್ಳಬಹುದು ಅಥವಾ ಬಿಡಬಹುದು. ಕರ್ನಾಟಕ ಸರ್ಕಾರಕ್ಕೆ ಇದ್ದಂಥ ಒಂದು ಮಾಹಿತಿ ಹಕ್ಕು. ಆದರೆ ಇಲ್ಲಿ ಏನಾದರೂ ನಮ್ಮ ಕರ್ನಾಟಕದಲ್ಲಿ ನಮ್ಮ ಈ ವಿದ್ಯುತ್ ವ್ಯವಸ್ಥೆಯನ್ನು ಖಾಸಗೀಕರಣಗೊಳಿಸಿದರೆ ಅದರಿಂದ ಆಗುವಂಥ ಸಾಧಕ ಬಾಧಕಗಳ ಬಗ್ಗೆ ನಾವು ವಿಚಾರಿಸಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಏನಾದರೂ ಖಾಸಗೀಕರಣ ಆದರೆ ಈ ಸಂಸ್ಥೆಯು ತನ್ನ ಸಾರ್ವಜನಿಕ ವ್ಯವಸ್ಥೆಯನ್ನು 1942 ಮತ್ತು 43ರಲ್ಲಿ ಏನು ಒಂದು ಜಾಗೃತವಾಗಿ ಸಾರ್ವಜನಿಕರ ಒಳ್ಳೆಯದಕ್ಕಾಗಿ ಈ ಸಂಸ್ಥೆಯನ್ನು ರೂಪುಗೊಂಡಿತ್ತು, ಅದರ ಅಸ್ತಿತ್ವವನ್ನು ಕಳೆದುಕೊಂಡು ಖಾಸಗೀಕರಣಗೊಂಡಲ್ಲಿ ಕೇವಲ ಹಣದಾಸೆಗಾಗಿ ಜನರಿಗೆ ಸೇವೆ ನೀಡಬೇಕಾದಂತಹ ತನ್ನ ಸೇವಾ ಮನೋವೃತ್ತಿಯನ್ನು ಕಳ್ಕೊಳ್ತದೆ. ಮುಂದಿನ ದಿನಗಳಲ್ಲಿ ನಮಗೆ ಏನು ಸರ್ಕಾರ ಇಂದಿನ ಕೂಲಿಕಾರರು, ಬಡವರು, ರೈತರು ಇವರಿಗೆಲ್ಲ ಏನು ಅಲ್ಪ ಪ್ರಮಾಣದಲ್ಲಿ ವಿದ್ಯುತ್ತನ್ನು ಕೊಟ್ಟು ಅದಕ್ಕೆ ಅವರ ಜೀವನಕ್ಕೆ ಆಧಾರವನ್ನು ಮಾಡಿಕೊಟ್ಟಿತ್ತು. ಈ ಎಲ್ಲ ತರಹದ ನಿಯಮಾವಳಿಗಳು ಅಳಿಸಿ ಹೋಗುವ ಸಾಧ್ಯತೆಗಳಿದ್ದಾವೆ. ಆ ದಿಸೆಯಲ್ಲಿ ಅದರ ಜೊತೆಯಲ್ಲಿ ರೈತರಿಗೆ ಇಂದಿನ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಎಸ್ ಬಂಗಾರಪ್ಪನವರು ಅಮೂಲ್ಯವಾದಂಥ ತಮ್ಮ ಒಂದು ಏನು 10 HP ಒಳಗಿನ ವಿದ್ಯುತ್ತನ್ನು ಯಾವುದೇ ಪರ್ಸೆಂಟ್ ಎಣ್ಣೆ ಇರಲಿ ಅವರು ರೈತರಿಗೆ ಫ್ರೀಯಾಗಿ ಕೊಟ್ಟಿದ್ರು. ಅದು ಇಲ್ಲಿವರೆಗೂ ನಡ್ಕೊಂಡು ಬರ್ತಾ ಇದೆ. ಇದೇನಾದರೂ ಅಳಿಸಿ ಹೋಯಿತು ಅಂದರೆ ಬಹುತೇಕ ರಾಜ್ಯದಲ್ಲಿರುವಂಥ ಸುಮಾರು 30% ರೈತರು ತಮ್ಮ ಆರ್ಥಿಕ ಸ್ಥಿತಿಯಲ್ಲಿ ದಿವಾಳಿ ಹೊಂದುತ್ತಾರೆ. ಮುಂದಿನ ದಿನಗಳಲ್ಲಿ ಏನು ಬೆಳೆ ಬೆಳೆದು ಸ್ವತಂತ್ರವಾಗಿ ಬದುಕ್ತಾ ಇದ್ದಾರೋ ಇವರು ಪರತಂತ್ರಿಗಳಾಗುತ್ತಾರೆ. ಇಂಥದ್ದೆಲ್ಲ ಆಗಬಾರ್ದು ಅಂತ ಯೋಚನೆ ಮಾಡಿ ಇಂದು ರೈತ ಸಂಘ, ತಾಲೂಕಾ, ಜಿಲ್ಲಾ ರೈತ ಕ್ಷೇಮಾಭಿವೃದ್ಧಿ ಸಮಿತಿ ಮತ್ತು ಸಾರ್ವಜನಿಕರು ಕೂತು ಈ ಬಗ್ಗೆ ಒಂದು ಸಣ್ಣ ಚರ್ಚೆಯನ್ನು ಮಾಡಿ ಅದರ ಜೊತೆಯಲ್ಲಿ ಕೆಜಿಯಲ್ಲಿ ಇರುವಂತಹ ಈ 5 ಕಂಪನಿಯ ನೌಕರರು ಮುಂದಿನ ದಿನಗಳಲ್ಲಿ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ಆ ಕುಟುಂಬಗಳು ಬೀದಿಗೆ ಬರ್ಬೋದು. ಮುಂದಿನ ದಿನಗಳಲ್ಲಿ ಉತ್ತರ ಪ್ರದೇಶದಲ್ಲಿರುವಂತಹ ಬಡತನದ ರೇಖೆಯ ಕೆಳಗಿರುವಂತಹ ಜನರುಗಳು ಇವತ್ತು ಕರ್ನಾಟಕಕ್ಕೆ ಬಂದು ಕೇವಲ 5-10 ಸಾವಿರ ರೂಪಾಯಿಗೆ ತಿಂಗಳವರೆಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲ ಇಲ್ಲಿ ವಲಸೆ ಕಾರ್ಮಿಕರಾಗಿ ಬಂದರೆ ನಾವೆಲ್ಲ ನಮ್ಮವರೆಲ್ಲ ನಿರಾಶ್ರಿತರಾಗ್ತಾ ಇದ್ದೇವೆ. ಇದನ್ನೆಲ್ಲ ಮನಗೊಂಡು ಇದು ಆಗಬಾರ್ದು. ಈ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿ ಇದೇ ರೀತಿಯಲ್ಲಿ ಈಗ ಹಿಂದೆ ನಡ್ಕೊಂಡು ಬಂದಿದೆ ಆ ರೀತಿಯಲ್ಲಿ ಮುಂದೆ ನಡ್ಕೊಂಡು ಹೋಗಬೇಕು. ಏನು